ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಫೆಬ್ರವರಿ 13ರ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಬನ್ನಿ ಹೇಳಿಕೆಗಳನ್ನು ನೋಡೋಣ. ಈ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪ್ರತಿ ವರ್ಷ ಫೆಬ್ರವರಿ 13ರಂದು ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಸೆಕೆಂಡು, 2026ರ ವಿಶ್ವ ರೇಡಿಯೋ ದಿನದ ಘೋಷವಾಕ್ಯ ಥೀಮ್ ರೇಡಿಯೋ ಸಂವಹನದ ಶತಮಾನ ಎಂಬುದಾಗಿದೆ. ಇನ್ನು ಯುನೆಸ್ಕೋ 2011ರಲ್ಲಿ ಈ ದಿನವನ್ನು ಅಧಿಕೃತವಾಗಿ ಘೋಷಿಸಿತ್ತು. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೋಡೋಣ. ನೋಡಿ, ಯಾವ ಹೇಳಿಕೆ ಆಯ್ಕೆಗಳು 1 ಮತ್ತು 2 ಮಾತ್ರ ಸರಿನಾ, 2 ಮತ್ತು 3 ಸರಿನಾ, ಅಥವಾ 1 ಮತ್ತು 3 ಸರಿನಾ? ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಹೇಳ್ತೀನಿ. ಒಂದು 5 ಸೆಕೆಂಡು ಕಾಮೆಂಟ್ ಮಾಡಿ ಆನ್ಸರ್ ಗೊತ್ತಿದ್ದರೆ. ನೋಡಿ, ಸರಿ, ಆನ್ಸರ್ ನೋಡೋಣ. ಆನ್ಸರು ಮೇಲಿನ ಎಲ್ಲವೂ ಅಂದರೆ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ. ಮೇಲಿನ ಎಲ್ಲವೂ ಅಂದರೆ ಇವು 3 ಸರಿಯಾಗಿವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನು, ಭಾರತದ ಯು ಪಿ ಐ ವ್ಯವಸ್ಥೆಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಯು ಪಿ ಐ ವ್ಯವಸ್ಥೆಯನ್ನು NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗೆ ಶ್ರೀಲಂಕಾದ ಮತ್ತು ಮಾರಿಷಸ್ ದೇಶಗಳಲ್ಲಿ ಭಾರತದ UPI ಸೇವೆಗೆ ಚಾಲನೆ ನೀಡಲಾಗಿದೆ. ಇನ್ನು ಮೂರನೇದು, UPI ಮೂಲಕ ಹಣ ವರ್ಗಾವಣೆ ಮಾಡಲು ಕೇವಲ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಮಾತ್ರ ಸಾಕು. ಇದಕ್ಕೆ ಆಪ್ಷನ್ಸ್ ನೋಡೋಣ, ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು. 1 ಮತ್ತು 2 ಸರಿ, 3ನೇ ತಪ್ಪು, ಮತ್ತು 1 ಮತ್ತು 3 ಸರಿ, 2 ತಪ್ಪು, ಎಲ್ಲವೂ ಸರಿ, ಎಲ್ಲವೂ ತಪ್ಪು. ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡಿ ಆನ್ಸರ್ ಕಮೆಂಟ್ ಮಾಡಿ ಗೊತ್ತಿದ್ದರೆ. ನೆಕ್ಸ್ಟು ಬನ್ನಿ ಆನ್ಸರ್ ನೋಡೋಣ ಏನಿದೆ ಅಂತ. ಆಪ್ಷನ್ಸ್ ಎ 1 ಮತ್ತು 2 ಸರಿ, 3ನೇ ತಪ್ಪು ಅಂತ ಹೇಳಿದರೆ. ನೋಡಿ, 1 ಮತ್ತು 2 ಸರಿ, 3ನೇ ತಪ್ಪು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇವೆರಡು ಸರಿಯಾಗಿರುತ್ತೆ, 3ನೇ ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6ರಂದು 2026ರಂದು ಬಜೆಟ್ ಮಂಡಿಸಲಿದ್ದಾರೆ. ಇನ್ನು ಎರಡನೇದು ನೋಡಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸುತ್ತಿರುವ 16ನೇ ಬಜೆಟ್ ಆಗಿದೆ. ಈ ಬಜೆಟನ್ನು ಕರ್ನಾಟಕದ 17ನೇ ಬಜೆಟ್ ಎಂದು ಗುರುತಿಸಲಾಗಿದೆ. ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೋಡಿ. ಆಪ್ಷನ್ಸ್ ನೋಡೋಣ. 1 ಮತ್ತು 2 ಸರಿ, 1 ಮತ್ತು 3 ಸರಿ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ. ಯಾವ್ದು ಸರಿ ಅನ್ನೋದು ಕಮೆಂಟ್ ಮಾಡಿ. ಸರಿ, ಆನ್ಸರ್ ನೋಡೋಣ ಇವಾಗ. ಆನ್ಸರು 1 ಮತ್ತು 3 ಸರಿಯಾಗಿರುತ್ತೆ. ಯಾವುದಪ್ಪ ಅಂತಂದರೆ ನೋಡಿ, 1ನೇದು ಸರಿಯಾಗಿರುತ್ತೆ ಮತ್ತು 3ನೇದು ಕೂಡ ಸರಿಯಾಗಿರುತ್ತೆ. 2ನೇದು ತಪ್ಪಾಗಿರುತ್ತೆ. 2ನೇದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಹೇಳಿಕೆಗಳು ಸರಿಯಾಗಿವೆ? ಶೇಖ್ ಹಸೀನಾ ಅವರ ಪದಚ್ಯುತಿಯ ನಂತರ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆ ಇದಾಗಿದೆ. ಈ ಚುನಾವಣೆಯಲ್ಲಿ BNP ಅಂದರೆ BNP ಅಂದರೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ, ಈ ಪಕ್ಷವು ಸ್ಪಷ್ಟ ಬಹುಮತ ಗಳಿಸಿದೆ ಅಂತ ಹೇಳ್ಬೋದು. ಇನ್ನು ಮೂರನೇದು, ಈ ಬಾರಿಯ ಚುನಾವಣೆಯಲ್ಲಿ ಸುಮಾರು 50 ಲಕ್ಷ ಯುವ ಮತದಾರರು ಮೊದಲ ಬಾರಿಗೆ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡಿ, ಯಾವ್ದು ಸರಿ? 1, 2 ಸರಿನಾ,
ಅಥವಾ 2 3 ಸರಿನಾ, 1 ಮತ್ತು 3 ಸರಿನಾ, 1 2 ಮತ್ತು 3 ಸರಿನಾ? ಇದಕ್ಕೆ ಸರಿಯಾದ ಆನ್ಸರ್ ಕಮೆಂಟ್ ಮಾಡಿ. ನೋಡಿ ಯಾವುದು ಸರಿಯಾಗಿದೆ ಅನ್ನೋದನ್ನ. ಬನ್ನಿ ಇವಾಗ ಆನ್ಸರ್ ನೋಡೋಣ. ಇದಕ್ಕೆ 1 ಮತ್ತು 2 ಮತ್ತು 3 ಸರಿಯಾಗಿವೆ ಅಂತಲೇ ಹೇಳ್ಬೋದು. ಇವು 3 ಕೂಡ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೇಳಿಕೆಗಳನ್ನು ವಿಶ್ಲೇಷಿಸಿ. ವನ್ಯಜೀವಿಗಳ ಸಂಚಲನವಲನ ಗುರುತಿಸಲು ಕರ್ನಾಟಕ ಅರಣ್ಯ ಇಲಾಖೆಯು ಇತ್ತೀಚೆಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕ್ಯಾಮ್ರಾಗಳನ್ನು ಅಳವಡಿಸಲು ಮುಂದಾಗಿದೆ ಅಂತ ಹೇಳಿದರು. ಇನ್ನು ಎರಡನೇದು, ಮಾನವನ ವನ್ಯಜೀವಿ ಸಂಘರ್ಷ ತಡೆಯಲು ಇಸ್ರೋ ಅಭಿವೃದ್ಧಿಪಡಿಸಿದ ಭುವನ್ ಪೋರ್ಟಲ್ ಬಳಸಲಾಗುತ್ತದೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ನೋಡಿ. 1 ಸರಿನಾ, 2 ಸರಿನಾ ಮತ್ತು ಅಥವಾ 1 2 ಸರಿನಾ, 2 ತಪ್ಪಾ? ಆನ್ಸರ್ ಕಮೆಂಟ್ ಮಾಡಿ. ಬನ್ನಿ ಇವಾಗ ಆನ್ಸರ್ ನೋಡೋಣ. ಆನ್ಸರು 1 ಮತ್ತು 2 ಸರಿಯಾಗಿದೆ ಅಂತಲೇ ಹೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಇವೆರಡೂ ಕೂಡ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾವು ಹೊಂದಿಸಿ ಬರೆಯಿರಿ ನೋಡೋಣ. ಇದಕ್ಕೆ ಪಟ್ಟಿ 1 ಪಟ್ಟಿ 2. ವಿಶ್ವ ರೇಡಿಯೋ ದಿನ ಯಾವಾಗ? ವಿಶ್ವ ರೇಡಿಯೋ ದಿನ ಮತ್ತು T20 ವಿಶ್ವಕಪ್ ಜಯ ಮತ್ತು ಮಿಠಾಯಿಯಲ್ಲಿ ಆಶೀಶ್ ಸಾಗಣೆ ಮತ್ತು ಕಸಾಪ ಚುನಾವಣೆ ಸುಧಾರಣೆ. ಯಾವುದನ್ನು ನೋಡೋಣ. ಇದಕ್ಕೆ ನೋಡಿ, 1ನೇದಕ್ಕೆ A, 2ನೇದಕ್ಕೆ B, 3ನೇದಕ್ಕೆ C, 4ನೇದು D ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ವಿಶ್ವ ರೇಡಿಯೋ ದಿನ ಯುನೆಸ್ಕೋ 1ಕ್ಕೆ, T20 ವಿಶ್ವಕಪ್ಗೆ ಇದು B ಸರಿಯಾದ, ಮತ್ತು 3ನೇದಕ್ಕೆ C ಸರಿಯಾದ, ಕಸಾಪ ಚುನಾವಣೆಗೆ ಮರಳು ಸಿದ್ದಪ್ಪ ಸಾಹಿತ್ಯ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಇಸ್ರೋ ಅಧ್ಯಕ್ಷರು, ಭಾರತದ CAG ಮತ್ತು ನೀತಿ ಆಯೋಗದ CED ಇವ್ರನ್ನ ಹೊಂದಿಸಿ ನೋಡಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆನ್ಸರ್ ನೋಡೋಣ. ಸುಪ್ರೀಂ ಕೋರ್ಟ್ನ ಯಾವುದು ಇಲ್ಲಿ ನೋಡೋಣ. ಇರಿ ಆಪ್ಷನ್ಸು 1 A, 2 B, 3 C, 4 D ಅಂತ ಕೊಟ್ಟಿದ್ದಾರೆ. ಇನ್ನು ಸರಿಯಾದ ಉತ್ತರ 1ನೇದಕ್ಕೆ DY ಚಂದ್ರಚೂಡ ಮತ್ತು ಇಸ್ರೋ ಅಧ್ಯಕ್ಷ ಸೋಮನಾಥ್ ಇದ್ದಾರೆ, ಮತ್ತು ಭಾರತ CGI ಗಿರೀಶ್ ಚಂದ್ರ ಮುರ್ಮು ಮತ್ತು ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯಂ ಇದು ಸರಿಯಾದ ಉತ್ತರ. ಇದೇ ಥರ ನಿಮಗೆ ಕರೆಂಟ್ ಅಫೇರ್ಸ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.